ಮಾದಿಗ ಸಮಾಜದ ಮೇಲೆ ಅವಹೇಳನ ಮಾಡಿರುವ ಮುಖಂಡರ ಮೇಲೆ ಧಿಕ್ಕಾರ ಧಿಕ್ಕಾರ. ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಎಲ್ಲಿ ತನಕ ಹೋರಾಟ, ಎಲ್ಲೋ ತನಕ ಹೋರಾಟ. ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ಜಾರಿಯಾಗಲಿ ಜಾರಿಯಾಗಲಿ, ಜಾರಿಯಾಗಲಿ ಜಾರಿಯಾಗಲಿ, ಜಾರಿಯಾಗಲಿ ಜಾರಿಯಾಗಲಿ, ಜಾರಿಯಾಗಲಿ. ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ಮಾದಿಗ ಸಮಾಜದ ಬಗ್ಗೆ ಅವಹೇಳನ ಮಾಡಿ ಸಮೀಕ್ಷೆಯಲ್ಲಿ ಅಕ್ರಮ ನಡೆದಿದೆ ಅಂತ ದೂರು ನೀಡಿರುವ ವಿರುದ್ಧ ಕೂಡಲೇ ಕ್ರಮ ಆಗಬೇಕು, ಕೂಡಲೇ ಕ್ರಮ ಆಗಬೇಕು, ಕೂಡಲೇ ಕ್ರಮ ಆಗಬೇಕು. ಒಳ ಮೀಸಲಾತಿ ವಿರೋಧಿಗಳಿಗೆ ಧಿಕ್ಕಾರ ಧಿಕ್ಕಾರ, ಒಳ ಮೀಸಲಾತಿ ವಿರೋಧಿಗಳಿಗೆ ಧಿಕ್ಕಾರ ಧಿಕ್ಕಾರ, ಒಳ ಮೀಸಲಾತಿ ದೇಶಿಸುತ್ತಿರುವ ನಾಯಕರಿಗೆ ಧಿಕ್ಕಾರ ಧಿಕ್ಕಾರ. ನಮ್ಮ ಭಾಸ್ಕರ್ ಪ್ರಸಾದ್ ರವರನ್ನ ಅಕ್ರಮವಾಗಿ ಬಂಧಿಸಿರುವ ಪೊಲೀಸ್ ಇಲಾಖೆಯವರ ಮೇಲೆ ಧಿಕ್ಕಾರ ಧಿಕ್ಕಾರ. ಸಮಾಜಕ್ಕೋಸ್ಕರ ಹೋರಾಟ ಮಾಡಿ ಒಳ ಮೀಸಲಾತಿಗೆ ಸಾಧಾರಣವಾಗಿ ಪಾದಯಾತ್ರೆ ಮಾಡ್ತಿರುವಂಥ ಭಾಸ್ಕರ್ ಪ್ರಸಾದ್ ಅವರನ್ನ ಅಕ್ರಮವಾಗಿ ಬಂಧಿಸಿ ಅವ್ರನ್ನ ಜೈಲುಗಟ್ಟಿರುವ ಪೊಲೀಸ್ ದೌರ್ಜನ್ಯಕ್ಕೆ ಧಿಕ್ಕಾರ ಧಿಕ್ಕಾರ, ಪೊಲೀಸ್ ದೌರ್ಜನ್ಯಕ್ಕೆ ಧಿಕ್ಕಾರ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ. ಮಾನ್ಯ ತಾಲೂಕು ದಂಡಾಧಿಕಾರಿಗಳಲ್ಲಿ ಮನವಿ ಮಾಡ್ಕೊಳ್ಳೋದು ಏನಂತಂದರೆ, ಮೊನ್ನೆ ನಮ್ಮ ಪರಿಶಿಷ್ಟ ಜಾತಿಯ 101 ಜಾತಿಯಲ್ಲಿ ಪರಿಶಿಷ್ಟರಾಗಿರುವ ಮಾದಿಗ ಸಮಾಜವು ಶೋಷಿತರಲ್ಲೇ ಶೋಷಿತರಾಗಿ ಜೀವನ ಸಾಗಿಸ್ತಾ ಇದುವರೆಗೂ ನಾವು ಕೂಲಿ ನಾಲಿ ಮಾಡಿಕೊಂಡು ಪೌರ ಕಾರ್ಮಿಕರ ವೃತ್ತ ಮಾಡಿಕೊಂಡು ಜೀವನ ಮಾಡ್ತಾ ಇದ್ದೀವಿ. ಇದು ನಿರಂತರವಾಗಿ ಒಳ ಮೀಸಲಾತಿ ವಿಚಾರ ಇವತ್ತಿಂದಲ್ಲ, ಒಳ ಮೀಸಲಾತಿ ವಿಚಾರ ಈ ದಿನದ್ದಲ್ಲ, ಇದು 35 ವರ್ಷದಿಂದ ಹೋರಾಟ ಮಾಡಿದ ಫಲನೇ ಒಳ ಮೀಸಲಾತಿ. ಪುಟಗೋಸಿ ಚಳುವಳಿ, ಧರಣಿ, ಸತ್ಯಾಗ್ರಹಗಳು ಅಂತ ಮಾಡಿ ಹುಬ್ಬಳ್ಳಿನಲ್ಲಿ ಸಮಾವೇಶ, ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರ ಅವಧಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಒಂದು ಸಭೆಯಲ್ಲಿ ಸುಮಾರು 20 ಲಕ್ಷ ಹುಬ್ಬಳ್ಳಿಯಲ್ಲಿ ಸಮಾವೇಶ ಮಾಡಬೇಕಾದ್ರೆ ಆ ಸಮಾವೇಶದಲ್ಲಿ ಬರಬೇಕಾದ್ರೆ 20 ಜನ ನಮ್ಮ ಮಾದಿಗ ಸಮಾಜದವರು ಆಕ್ಸಿಡೆಂಟ್ ಆಗಿರೋದು. ಅಂಥ ಹೋರಾಟದಲ್ಲಿ ತ್ಯಾಗ ಬಲಿದಾನಗಳು ಮಾಡಿ ನಮ್ಮ ಜನವರು ತಮ್ಮ ಪ್ರಾಣನ ಅರ್ಪಣೆ ಮಾಡಿದ್ದಾರೆ. ಇದಕ್ಕೋಸ್ಕರ ಹೋರಾಟಕ್ಕೋಸ್ಕರ ನಮ್ಮ ಸಮಾಜದವರು, ಮಾದಿಗ ಸಮಾಜದವರು ಪ್ರಾಣನ ಅರ್ಪಣೆ ಮಾಡಿದ್ದಾರೆ. ಇವತ್ತು ಯಾರೋ ಕೆಲವು ನಮ್ಮ ಬಲಗೈ ಸಹೋದರ ಮುಖಂಡರು ಮಾನ್ಯ ತಹಸೀಲ್ದಾರ್ರವ್ರಿಗೆ ಒಂದು ಮನವಿ ಮಾಡಿದ್ದಾರೆ. ಈ ತಾಲೂಕಿನಲ್ಲಿ ಏನು ನಾಗಮೋಹನ್ ದಾಸ್ ವರದಿ ಏನಿದೆ ಆ ವರದಿನ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಕೂಡಲೇ ಒಳ ಮೀಸಲಾತಿನ ಜಾರಿ ಮಾಡಿ ಅಂತ ನಾವು ನಮ್ಮ ಮುಖಂಡರು ಆಂಜನೇಯನವರು ಮತ್ತು ನಮ್ಮ ರಾಜಕೀಯ ಮುಖಂಡರು, ನಮ್ಮ ಹೋರಾಟಗಾರರು ಕೇಳ್ಕೊಂಡಾಗ ಈಗ ಇದರಲ್ಲಿ ಇನ್ನೊಂದು ಸಲ ಮರು ಪರೀಕ್ಷಣೆ ಮಾಡಬೇಕು, ಸಮೀಕ್ಷೆ ಮಾಡಬೇಕಂತೇಳಿ ವಿಚಾರ ಬಂದಾಗ ಅವರು ಒಂದು ತಿಂಗಳ ಅವಧಿನಲ್ಲಿ ಮತ್ತೆ ಮರು ಸಮೀಕ್ಷೆ ಮಾಡಿ ಏನು ದತ್ತಾಂಶ ಏನಿದೆ, ಮಾದಿಗರು ಎಷ್ಟಿದ್ದಾರೆ, ವಲಯರು ಎಷ್ಟಿದ್ದಾರೆ, ಇದ್ದರೆ ಭವ್ಯ ಎಷ್ಟಿದ್ದಾರೆ, ಪರಮ ಎಷ್ಟಿದ್ದಾರೆ, ಪರಮ ಎಷ್ಟಿದ್ದಾರೆ, ವರ್ಚ ಎಷ್ಟಿದ್ದಾರೆ, ಮೋಚಿ ಎಷ್ಟಿದ್ದಾರೆ ಅನ್ನೋ ಒಂದು ವರದಿಗೊಳ್ಬೇಕಂತೇಳಿ ಸರ್ಕಾರ ಮಾದಿಗರ ಹೋರಾಟಕ್ಕೆ, ಮಾದಿಗರ ಹೋರಾಟಕ್ಕೆ ಆದಿ ದ್ರಾವಿಡ ಮೀಸಲಾತಿ ಆದಿ ದ್ರಾವಿಡಕ್ಕೆ ಬರ್ತದೆ. ಈ ಆದಿ ದ್ರಾವಿಡ ಮಾದಿಗ ಜನಾಂಗಕ್ಕೆ ಸೇರೋದ್ರಿಂದ ನಾವು ಆ ಮಾದಿಗ ಜನಾಂಗ ಅಂತಲೇ ಉಪಜಾತಿಯಲ್ಲಿ ಬರೆಸಲಾಗಿರ್ತದೆ. ಇಲ್ಲಿ ಯಾರದೇ ಒತ್ತಡ ಇಲ್ಲ ಹಾಗೂ ಯಾರದೇ ಇದು ಇಲ್ಲ. ನಮ್ಮ ವೈಯಕ್ತಿಕ ನಮ್ಮದು, ನಮ್ಮ ಹಕ್ಕು, ನಾವು ಮಾದಿಗ ಜನಾಂಗ ಅಂತಲೇ ಬರೆಸ್ತೀವಿ. ಇವೆಲ್ಲ ಉದ್ದೇಶಪೂರ್ವಕವಾಗಿ ಹೇಳಿರೋದು. ಇದು ಸುಳ್ಳು ಮಾಹಿತಿ. ಆ ಥರ ಯಾವುದೇ ಬಲವಂತ ಇಲ್ಲ, ಆ ಥರ ಒತ್ತಾಯನೂ ಇಲ್ಲ. ಇದು ಸುಳ್ಳು, ಉದ್ದೇಶಪೂರ್ವಕವಾಗಿ ಮಾಡಿರೋದು. ಮಾದಿಗ ಜಾತಿ ನಮ್ಮದು, ಉಪಜಾತಿ ಮಾದಿಗ ಜಾತಿನೇ. ಈ ದಿವಸ ಮಾದಿಗ ಸಂಘಟನೆಗಳ ಒಕ್ಕೂಟ KR ನಗರ, ಸಾಲಿಗ್ರಾಮ ತಾಲೂಕು, ಅವಳಿ ತಾಲೂಕು, ಮೈಸೂರು ಜಿಲ್ಲೆ ಇವರ ವತಿಯಿಂದ ಈ ಒಂದು ಪರಿಶಿಷ್ಟ ಜಾತಿಯ ಏನು ಒಳ ಮೀಸಲಾತಿ ಸಂಬಂಧಪಟ್ಟ ಹಾಗೆ ಒಂದು ಸಮೀಕ್ಷೆ ಕಾರ್ಯ ನಡೀತಾ ಇದೆ. ಈ ಒಂದು ಸಮೀಕ್ಷೆ ಕಾರ್ಯದಲ್ಲಿ ಈ ಹಿಂದೆ ಕೆಲವು ಬೇಡಿಕೆಗಳನ್ನಿಟ್ಟು, ಅಂದರೆ ಏನು ಸಮೀಕ್ಷೆ ಕಾರ್ಯದಲ್ಲಿ ಕೆಲವೊಂದು ಲೋಪಗಳಾಗಿದೆ ಅನ್ನೋ ನಿಟ್ಟಿನಲ್ಲಿ ಮರು ಸಮೀಕ್ಷೆ ಮಾಡಬೇಕು ಅಂತ ಈ ಹಿಂದೆ ಏನು ಮನವಿ ಕೊಟ್ಟಿದ್ದಾರೆ. ಆ ಮನವಿ ಯಾವುದೇ ರೀತಿಯಲ್ಲಿ ಉರುಳಿಲ್ಲ. ಅದು ಯಾವುದೇ ರೀತಿ ಮರು ಸಮೀಕ್ಷೆ ಮಾಡುವಂಥ ಅಗತ್ಯ ಇಲ್ಲ ಅನ್ನೋ ರೀತಿಯಲ್ಲಿ ಅದನ್ನು ಏನಿದೆ ಯಥಾಸ್ಥಿತಿಯಾಗಿ ಸಮೀಕ್ಷೆ ಆಗಿದೆ ಅದನ್ನು ಜಾರಿಗೊಳಿಸಬೇಕು ಸಮೀಕ್ಷೆನ
ಅನ್ನೋ ನಿಟ್ಟಿನಲ್ಲಿ ಏನು ಒಂದು ಬೇಡಿಕೆ ಕೊಟ್ಟಿದ್ದಾರೆ, ಈ ಒಂದು ಬೇಡಿಕೆಯನ್ನು ಪರಿಶೀಲನೆ ಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಈ ಒಂದು ಸಮೀಕ್ಷೆ ಏನು ಇದಕ್ಕೆ ಕೊಟ್ಟಿದ್ದಾರೆ, ಮನವಿ ಕೊಟ್ಟಿದ್ದಾರೆ, ಇದನ್ನು ಕಳಿಸ್ಕೊಟ್ಟು ಮಾನ್ಯ ಜಿಲ್ಲಾಧಿಕಾರಿಗಳ ನಿರ್ದೇಶನದಂತೆ ಮುಂದಿನ ಕ್ರಮ ವಹಿಸಲಾಗುವುದು. ಥ್ಯಾಂಕ್ ಯು. ಪಟ್ಟಣದ ತಾಲೂಕು ಕಚೇರಿಯ ಆವರಣದಲ್ಲಿ ಏನು ಇವತ್ತೊಂದು ಮನವಿ ಕೊಡಲಿಕ್ಕೆ ನಾವೆಲ್ಲ ಬಂದಿದ್ದೀವಿ. ಇದಕ್ಕೆ ಮುಖ್ಯ ಕಾರಣ, ಹಿಂದೆ ನಮ್ಮ ಸೋದರ ಸಂಬಂಧಿಗಳಾದಂಥವರು ಮಾದಿಗ ಸಮುದಾಯದ ವಿರುದ್ಧ, ನಾಯಕರುಗಳ ವಿರುದ್ಧ, ಲೀಡರ್ಗಳ ವಿರುದ್ಧ ಜಾತಿ ಹೆಸರು ಹೇಳಿ ಈ ಸಮೀಕ್ಷೆಯನ್ನು ತಿರ್ಚುವಂಥ ಕಾರ್ಯಕ್ರಮ ಆಯ್ತಾ ಇದೆ, ಕೆಲಸ ಆಗ್ತಾ ಇದೆ. ಇಲ್ಲಿ ಕೊರ್ಚ ಬೋವಿಯವರಿಗೆ ಮಾದಿಗ ಜಾತಿಯನ್ನು ಅಂತ ಬರೆಸಿ ಅಂತ ಹೇಳ್ತಾ ಇದ್ದಾರೆ ಅನ್ನೋ ಉದ್ದೇಶಪೂರ್ವಕವಾಗಿ ದುರದುದ್ದೇಶದಿಂದ ಈ ಸಮೀಕ್ಷೆಯನ್ನು ದಾರಿ ತಪ್ಪೋ ರೀತಿಯಲ್ಲಿ ಮಾನ್ಯ ತಹಶೀಲ್ದಾರ್ಗೆ ಒಂದು ಮನವಿ ಕೊಟ್ಟು ಕಳೆದ ದಿನಗಳಲ್ಲಿ ಒಂದು ಇದನ್ನು ಮಾಡಿದರು. ಅದರ ವಿರುದ್ಧವಾಗಿ ಇವತ್ತು ನಾವು ಕೂಡ ತಹಶೀಲ್ದಾರ್ಗೆ ಒಂದು ಮನವಿ ಕೊಡ್ತಾ ಇದ್ದೀವಿ. ಇಲ್ಲಿ ಯಾವುದೇ ದುರುದ್ದೇಶ ಇಲ್ಲ, ಯಾವುದೇ ಈ ಸಮುದಾಯದ ನಾಯಕರುಗಳು ಯಾವುದೇ ತಪ್ಪು ಮಾಹಿತಿಯನ್ನು ಕೊಡ್ತಕ್ಕಂಥ ಅವಶ್ಯಕತೆಯೂ ಇಲ್ಲ. ಯಾಕೆಂದರೆ ಇದು 35 ವರ್ಷಗಳ ಸುದೀರ್ಘ ಹೋರಾಟದ ನಂತರ ಸದಾಶಿವ ಆಯೋಗ ಮತ್ತು ಸರ್ವೋಚ್ಚ ನ್ಯಾಯಾಲಯದ ಆದೇಶದನ್ವಯ ಶ್ರೀ ನಾಗಮೋಹನ್ ದಾಸರವರ ಒಂದು ಆಯೋಗದ ರೀತಿಯಲ್ಲಿ ಇವತ್ತು ಒಂದು ಜಾತಿ ಸಮೀಕ್ಷೆಯ ಒಂದು ದತ್ತಾಂಶ ಸಂಗ್ರಹಣೆ ಮಾಡಲಿಕ್ಕೆ ಯಾರು ಆದಿ ಆಂಧ್ರ, ಆದಿ ದ್ರಾವಿಡ, ಆದಿ ಕರ್ನಾಟಕ ಈ ಸಮುದಾಯಗಳಲ್ಲಿರ್ತ ಈ ಜಾತಿ ಸರ್ಟಿಫಿಕೇಟ್ನಲ್ಲಿರ್ತಕ್ಕಂಥ ಗೊಂದಲಗಳಿಗೆ ಒಂದು ಇತಿಶ್ರೀ ಆಡಿ ಒಂದೇ ಒಂದು ಯಾರು ಆದಿ ಕರ್ನಾಟಕ ಅಂತ ವಲಯ ಸಂಬಂಧಿತ ಜಾತಿಗಳಿದ್ದಾರೋ ಅವರು ವಲಯ ಅಂತ ಬರೆಸಿ, ಯಾರು ಆದಿ ದ್ರಾವಿಡ ಅಂತ ಅವ್ರೇನಾರು ಮಿಸ್ ಆಗಿ ಅವ್ರದ್ದು ಇವ್ರದ್ದು ವ್ಯತ್ಯಾಸ ಆಗಿದ್ರೆ ಯಾರು ಆದಿ ಆಂಧ್ರ ಯಾರು ಕ್ಲಿಯರ್ ಆಗಿ ಮಾದಿಗ್ರ ಒಲೆಯರ, ಆದಿ ಕರ್ನಾಟಕ ಯಾರು ಒಲೆಯರ ಮಾದಿಗ್ರ, ಆದಿ ಆಂಧ್ರ ಯಾರು ಒಲೆಯರ ಮಾದಿಗ್ರ, ಈ ಥರ ಒಂದು ನಿಖರವಾದಂಥ ದತ್ತಾಂಶವನ್ನು ಕ್ರೋಢೀಕರಿಸಲಿಕ್ಕೋಸ್ಕರ ಆಯಾ ಕೇರಿಗಳಲ್ಲಿ ಹೋಗಿ ಇದು ಏನು ರಾಜ್ಯ ಸರ್ಕಾರ ನೇಮಿಸಿರ್ತಕ್ಕಂಥ ಶಿಕ್ಷಕರನ್ನ ಕರ್ಕೊಂಡೋಗಿ ಅವರಲ್ಲಿ ಇರ್ತಕ್ಕಂಥ ಎಲ್ಲ ಮಾಹಿತಿಗಳನ್ನ ಪಡೆದ ನಂತರ ಅವರ ಕ್ಯಾಸ್ಟಿನ ಯಾವುದು, ಜಾತಿ ಯಾವುದು, ಉಪಜಾತಿ ಯಾವುದು ಅಂತ ಮಾಡಿದರೆ ವಿನಃ ಇದರಲ್ಲಿ ಯಾರೂ ಕೂಡ, ಯಾವ ಲೀಡ್ರು ಕೂಡ, ಯಾವ ಸಮುದಾಯದ ನಾಯಕರು ಕೂಡ ಇದನ್ನ ನಮ್ಮ ಸಮುದಾಯದವರು ಯಾರೂ ಕೂಡ ಆ ಥರದ ಒತ್ತಡ ಹೇಳಿ ಬಲವಂತವಾಗಿ ಮಾಡಿಸೋದಿಲ್ಲ. ಈಗ ಏನು ಮಾದಿಗ ಸಂಬಂಧಿತ ಜಾತಿಗಳು ಯಾರ್ಯಾರಿದ್ದಾರೆ, ಪೌರ ಕಾರ್ಮಿಕರಿದ್ದಾರೆ, ಮೋಚಿಗರು ಇದ್ದಾರೆ, ಏನು 49 ಕ್ಯಾಸ್ಟ್ಗಳಿದ್ದಾರೆ, ಅವರವರ ಕೇರಿಗಳಲ್ಲಿ ಇದನ್ನು ಹೇಳಿ ಬರೆಸಿ ಅಂತ ಹೇಳಿರೋದಷ್ಟು ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ಇದು ಕಲ್ಪಿತವಾಗಿ ಅವ್ರನ್ನ ಈ ಸಂಖ್ಯೆ ಜಾಸ್ತಿ ಆಗುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಅವರು ಇದು ಮಾಡ್ತಾ ಇದ್ದಾರೆ. ಇದ್ರ ಹಿಂದೆ ಈ ಜಿಲ್ಲೆಯ ಉಸ್ತುವಾರಿ ಸಚಿವರ ಒಂದು ಕುಮ್ಮಕ್ಕಿದೆ. ಹಾಗೆ ಅವರ ಈ ಜಿಲ್ಲೆಯ ಉಸ್ತುವಾರಿ ಸಚಿವರು ಅವರ PS ಏನು ಬಂದು ಇಲ್ಲಿ 2 ಲಕ್ಷ ಕೊಟ್ಟು ಹೋಗಿದ್ದಾರೆ. ಅದರ ನಂತರದಲ್ಲಿ ಇವರು ಹಿಂಗೆ ಹೇಳಿ ಹಿಂಗೆ ಮಾಡಿ ಅಂತ ಗೊಂದಲ ಸೃಷ್ಟಿ ಮಾಡಲಿಕ್ಕೆ ಈ ರೀತಿ ಕಾರಣ ಮಾಡಿದ್ದಾರೆ. ಇದಕ್ಕೆಲ್ಲದಕ್ಕೂ ಕಾರಣ HC ಮಹದೇವಪ್ಪ, ಈ ಜಿಲ್ಲೆಯ ಉಸ್ತುವಾರಿ ಮಂತ್ರಿ, ಈ ರಾಜ್ಯದ ಸಮಾಜ ಕಲ್ಯಾಣ ಮಂತ್ರಿ HC ಮಹದೇವಪ್ಪ ಇವರೇ ಇದಕ್ಕೆ ಎಲ್ಲ ಗೊಂದಲಕ್ಕೆ ಕಾರಣ. ಈಗ ಇಲ್ಲಿ ನಾವು ಎಲ್ಲರೂ ಕೂಡ ಈ ತಾಲೂಕಿನಲ್ಲಿ ಬಹಳ ತುಂಬ ದಿನಗಳಿಂದ ಅನ್ಯೋನ್ಯವಾಗಿದ್ದೀವಿ. ಎಡಗೈ ಬಲಗೈ ಒಲೆಯರು ಮಾದಿಗರು ತುಂಬ ಅನ್ಯೋನ್ಯವಾಗಿದ್ದೀವಿ. ಈ ಗೊಂದಲಗಳನ್ನ ನಾವು ಈ ಸಮೀಕ್ಷೆಯನ್ನು ಉಪಯೋಗಿಸ್ಕೊಂಡು ಇಲ್ಲಿ ಅವರ ಎಲ್ಲರನ್ನೂ ಹೊಡೆಯುವಂಥ ಪ್ರಯತ್ನ ಇದೆ. ಇಲ್ಲಿ ಒಂದು ಅರಾಜಕತೆಯನ್ನು ಸೃಷ್ಟಿ ಮಾಡಬೇಕು, ಇಲ್ಲಿಂದ ಕೆಟ್ಟ ಹೆಸರು ಹೋಗಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಇಲ್ಲಿ ಇದರ ಹಿಂದೆ ಹಲವಾರು ಮುಖಂಡರುಗಳಿದ್ದಾರೆ ಈ ತಾಲೂಕಿನಲ್ಲಿ. ಅವರು ಮೇನ್ ಸ್ಟ್ರೀಮ್ ಬರ್ತಾ ಇಲ್ಲ, ಯಾರನ್ನೋ ಕಳಿಸಿ ಏನೋ ಮಾಡ್ತಾ ಇದ್ದಾರೆ. ಇವರ ಉದ್ದೇಶ ನಮಗೆಲ್ಲ ಗೊತ್ತಿದೆ. ಇಡೀ ತಾಲೂಕಿನಲ್ಲಿ ಇದೇ ರೀತಿ ಏನಾದರೆ ನಾವು ಕೂಡ ಮುಂದಿನ ಹೋರಾಟ ದಾರಿಗಳನ್ನ ಕಂಡಿಡ್ಕೋಬೇಕಾಗುತ್ತೆ, ಅವ್ರ ವಿರುದ್ಧ ಪ್ರತಿಭಟನೆ ಮಾಡಬೇಕಾಗುತ್ತೆ. ಅವರೆಲ್ಲರಿಗೂ ಇವತ್ತು ಈ ಒಂದು ವಾಹಿನಿಯ ಮುಖಾಂತರ ನಾವೇನು ಹೇಳೋದಂದರೆ, ನಿಮ್ಮದು ನಿಖರವಾದದ್ದು ಏನಿದೆ ಬರ್ಸಿ, ನಮ್ಮದು ಅಭ್ಯಂತರ ಇಲ್ಲ. ಆದರೆ ಇದರ ಹಿಂದೆ ಇವ್ರ ಜೊತೆಗೆ ಗೊಂದಲನ ಸೃಷ್ಟಿ ಮಾಡಬೇಡಿ. ನಾನು ಇವತ್ತು ಸರ್ಕಾರದ ಮುಖಾಂತರ, ತಹಶೀಲ್ದಾರ್ ಮುಖಾಂತರ ಕೇಳ್ಕೊಳ್ಳೋದೇನೆ ಅಂತಂದರೆ, ಏನು ನಮ್ಮ ಮನವಿ ಇದೆ ಇದನ್ನು ಸತ್ಯಾಸತ್ಯತೆಯನ್ನು ತಿಳಿದು ಇದಕ್ಕೇನೋ ನಾನು ಹೇಳಿದ ತಕ್ಷಣ ಬರ್ಕೊಳ್ಳೋದು ಅವತ್ತೇನಿಲ್ಲ. ಇವತ್ತು ನಾನು ಯಾವುದೋ ಒಂದು ಜಾತಿ ಹೇಳ್ತೀನಿ ಅಂತಂದರೆ ಬರ್ಕೊಳ್ಳೋಕ್ಕೆ ಅವರು ವಿದ್ಯಾವಂತರಿದ್ದಾರೆ, ಅವ್ರಿಗೊಂದು ಗೈಡ್ಲೈನ್ಸ್ ಇದೆ, ಅವ್ರಿಗೊಂದು ಟ್ರೈನಿಂಗ್ ಆಗಿರ್ತದೆ. ಹಿಂಗೆ ಮಾಡಬೇಕು ಅಂತ ಕೆಲವು ಮಾನದಂಡಗಳಿದ್ದಾವೆ. ಆ ಮುಖಾಂತರನೇ ಮಾಡಬೇಕೇ ವಿನಃ ಕಪೋಲಕಲ್ತವಾಗಿ ಯಾರೋ ಕುಮ್ಮಕ್ಕನಿಂದ ಯಾರೋ ಇದರಿಂದ ಮಾಡೋದು
ಆಗಲ್ಲ. ಸಮೀಕ್ಷೆ ಭಾಳ ಸ್ಪಷ್ಟವಾಗಿದೆ, ಸಮೀಕ್ಷೆ ಚೆನ್ನಾಗಿ ನಡೆಸಿದ್ದಾರೆ. ಇನ್ನು 99% ಸಮೀಕ್ಷೆ ಆಗಬೇಕಾಗಿದೆ, ಆಗುತ್ತೆ. ಇದರಲ್ಲಿ ಯಾವುದೇ ಸಂದೇಶ ಇಲ್ಲ, ಇದರಲ್ಲಿ ಗೊಂದಲ ಬೇಡ. ನಮಗೆ ಇರೋ ಮೂಲ ಉದ್ದೇಶಗಳೇನು ಅಂತಂದರೆ ಈ ಸಮೀಕ್ಷೆ ಜಾರಿಯಾಗಬೇಕು, ಎಲ್ಲರಿಗೂ ಸಮಬಾಳು ಸಮಪಾಲು ಸಿಗಲೇಬೇಕು. ಇದೇ ನಮ್ಮ ಒತ್ತಾಯ. ಜಿಲ್ಲಾ ಉಸ್ತುವಾರಿ ಸಮಾಜ ಕಲ್ಯಾಣ ಸಚಿವ ಮಾದೇವಪ್ಪನಿಗೆ ಈ ದಿನ ಕೇರ್ನಗರ ತಾಲೂಕಿನ ಸಮಸ್ತ ಮಾದಿಗ ಬಾಂಧವರ ಮನವಿ ಏನಂದರೆ, ನಮ್ಮ ಸೋದರ ಸಂಬಂಧಿಗಳಾದಂಥ ಬಲಗೈ ಸಮಾಜದ ಸಹೋದರರು ಮತ್ತು ಮುಖಂಡರು, ವಿಚಾರವಂತರು, ಬುದ್ಧಿವಂತರು ಸರ್ಕಾರಕ್ಕೆ ತಪ್ಪು ಮಾಹಿತಿ ಕೊಡೋ ಅಂಥ ಒಂದು ಕೆಲಸ ಮಾಡಿದ್ದಾರೆ. ಇದರಿಂದ ನಮಗೆ ಬೇಸರ ಆಗಿದೆ. ಬೇಸರ ಏನಾಗಿದೆ ಅಂದರೆ, ನಾವು 1970 ಸ್ವಾತಂತ್ರ್ಯ ಬಂದು 75 ವರ್ಷದಿಂದ ನಾವು ವಂಚಿತರಾಗಿವೆ. ಇವತ್ತು ಇವರು ತಪ್ಪು ತಿಳುವಳಿಕೆ ಮತ್ತು ತಪ್ಪು ಮಾಹಿತಿಗಳಿಂದ ನಾವು ಇನ್ನೂ ಮುಂದೆ ವಂಚಿತರಾಗಬೇಕಾದಂಥ ಪರಿಸ್ಥಿತಿ ಇದೆ. ಇಷ್ಟೊತ್ಗಂಟೆ ನಮ್ಮ ಸ್ನೇಹಿತರುಗಳು ಮಾತಾಡಿದಾಗ ನಮ್ಮ ಹೋರಾಟಗಾರರಾದಂಥ ಭಾಸ್ಕರ್ ಪ್ರಸಾದ್ರವ್ರನ್ನ ನಮ್ಮ ಸಮಾಜ ಕಲ್ಯಾಣ ಮಂತ್ರಿಗಳಾಗಿರ್ಬೋದು, ಇಲ್ಲ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿರ್ಬೋದು, ಅವರು ಪೊಲೀಸ್ ಇಲಾಖೆ ಬಳಸ್ಕೊಂಡು ಇವತ್ತು ಪಾದಯಾತ್ರೆ ನಡೆಯೋಂಥ ಸಂದರ್ಭದಲ್ಲಿ ಅವ್ರನ್ನ ಹಿಡಿದು ಸ್ಟೇಷನ್ಗೆ ಹಾಕೋಂಥ ಕೆಲಸಗಳು ಮಾಡಿದ್ದಾರೆ. ಅವರೇನು ದೇಶದ್ರೋಹಿಗಳಲ್ಲ, ಸಮಾಜದ ಪರವಾಗಿ ಹೋರಾಟ ಮಾಡೋಕ್ಕೆ ನಿಂತಿರೋ ಅಂಥ ನಾಯಕರುಗಳು. ಅಂಥವ್ರನ್ನ ನೀವು ಕಾರಣಗಳೇನೇ ಏಕಾಏಕಿ ನೀವು ಸ್ಟೇಷನ್ಗೆ ಕರ್ಕೊಂಡೋಗಿ ಕೂರಿಸೋದು ಎಷ್ಟು ಸಮಂಜಸವಾಗಿದೆ ಅನ್ನೋದು, ಮತ್ತು ಈ ಜಿಲ್ಲೆ ಉಸ್ತುವಾರಿ ಮಂತ್ರಿಗಳಿಗೆ ಎಷ್ಟು ಶೋಭೆ ತರ್ತದೆ ಅನ್ನೋದು ಸ್ವಲ್ಪ ಯೋಚನೆ ಮಾಡಬೇಕಾದ ವಿಚಾರ. ನಾವು ಯಾವುದೇ ಜಾತಿಗಳಿಗಾಗಲಿ ಮತ್ತೊಂದು ಜಾತಿಗಳಿಗಾಗಲಿ ಅವರು ಪ್ರಜ್ಞಾವಂತರು ಇಲ್ಲಿ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಕೊಟ್ಟಾರಲ್ಲ, ಅವರೊಂದು ಸಾರಿ ಮನಸ್ಸನ್ನು ವಿಮರ್ಶೆ ಮಾಡಲಿ. ಬಲಗೈ ಸಮಾಜಕ್ಕೆ 29 ಜಾತಿ ಸೇರ್ಸವ್ರೆ, ಮಾದಿಗ ಸಮಾಜಕ್ಕೆ 49 ಸೇರ್ಸವ್ರೆ. ಅಷ್ಟು ಜಾತಿ ಒಳಗೆ ಬರೋ ಜಾತಿಗಳನ್ನೇ ಜನಗಣತಿ ಮಾಡಬೇಕು, ಅದು ಸರ್ಕಾರಿ ನಿಯಮ, ಶಿಕ್ಷಕರ ಒಂದು ಕರ್ತವ್ಯ. ನಾನು ನಾಳೆಗೆ ಬಂದು ಬಲಗೈ ಸಮಾಜಕ್ಕೆ ನನ್ನ ಹೆಸರು ಬರ್ಕೊಂಡ್ರೆ ತಗೊಳಕ್ಕಿಲ್ಲ, ಅದು ಆನ್ಲೈನಲ್ಲಿ ತಪ್ಪು ಮಾಹಿತಿ ಆಗ್ತದೆ. ಅದೇ ಬಲಗೈ ಸಮಾಜ ಬಂದು ಎಡಗೈ ಸಮಾಜದೊಳಗೆ ನನ್ನ ಬರ್ಕೊ ಅಂತಂದರೆ ಸೇರ್ಸ್ಕೊಳಕ್ಕೆ ಹಾಕಿಲ್ಲ. ಇದು ಗೊಂದಲ ಆಗಿರೋದು 3 ವಿಚಾರ: ಆಂಧ್ರ, ಆದಿ ಕರ್ನಾಟಕ, ಆದಿ ದ್ರಾವಿಡ. ಇದರಲ್ಲಿ ಯಾರು ಬೆರೆತ್ಕೊಂಡು ಇಂಗ್ಲೇನೇ ಆಗ್ನೇಯ ಸಮೀಕ್ಷೆಗೆ ಸ್ವಲ್ಪ ತೊಡಕೊಳ್ಳಾಗಿದೆ ಅನ್ನೋದು ಪರಿಹರಿಸೋ ಉದ್ದೇಶನೇ ಈ ಜಾತಿ ಗಣತಿ. ಜೊತೆಗೆ ಇವ್ರು ಹೇಳ್ತಾರೆ 3.5 ಲಕ್ಷ ಇದ್ದಂಥ ಸಮಾಜ 35 ಲಕ್ಷ ಹೆಂಗಾಗೋಯ್ತು ಅಂತ. ನಾವೇನು ಮೀನು ಜಾತಿಗಳಿಗೆ ಸೇರಿಲ್ಲ, ಮಾನವ ಜಾತಿಗಳಿಗೆ ಸೇರಿವಿ. ಹಿಂದೆ ನಡೆದಂಥ ಸಮೀಕ್ಷೆಗಳಲ್ಲಿ ನಾವು ವಂಚನೆಗೆ ಒಳಗಾಗಿದ್ದೀವಿ. ಆದರೆ ಇವತ್ತು ನಡೀತಿರೋ ಅಂಥ ಪರಿಪೂರ್ಣ ಸಮೀಕ್ಷೆ ಸತ್ಯಕ್ಕೆ ಎತ್ತರವಾಗಿರೋಂಥ ಸಮೀಕ್ಷೆ. ಇದರಲ್ಲಿ ಯಾವುದೇ ಲೋಪದೋಷಗಳಿಲ್ಲ, ಯಾವುದೇ ಸಮಾಜಕ್ಕೆ ವಂಚನೆ ಮಾಡೋಂಥ ಕೆಲಸಗಳನ್ನ ನಾವು ಸಮಾಜದವ್ರು ಮಾಡ್ತಾ ಇಲ್ಲ. ದಯಮಾಡಿ ನಿಮ್ಮ ತಪ್ಪು ನಡವಳಿಕೆಗಳ ತಿದ್ದುಕೊಂಡು ಇಷ್ಟು ದಿನದಿಂದ ನಾವು ಹೆಂಗೆ ಸ್ನೇಹಿತರಾಗಿ, ಬಂಧು ಬಾಂಧವರಾಗಿ, ನಾವು ಸಂಘಟನೆಗಳಾಗಿರ್ಬೋದು, ಸಮಾಜಗಳಾಗಿರ್ಬೋದು, ಒಡನಾಡಿಗಳಾಗಿರ್ಬೋದು, ಆ ಥರ ಇದ್ದ ಮುಂದೆ ಆ ದಿನಗಳನ್ನು ನಾವು ಉಪಯೋಗಿಸ್ಕೊಳ್ಳೋಣ. ಒಳಮೀಸಲಾತಿ ನಮ್ಮ ಹಕ್ಕು, ನೊಂದವರಿಗೆ ಸಿಗೋ ಅಂಥ ಒಂದು ಹಕ್ಕು ಅದು. ದಯಮಾಡಿ ಘನ ಸರ್ಕಾರ ಅದ ಕೊಡ್ತೀನಿ ಅಂತ ನಮಗೆ ಭರವಸೆ ಕೊಟ್ಟಿದೆ. ಆ ಭರವಸೆ ಮೇಲೆ ನಮ್ಮ ಹೋರಾಟ ಜೂನ್ 9 ಗಂಟೆಗೆ ನಿರಂತರವಾಗಿರ್ತದೆ. ಆ 9ರಲ್ಲಿ ನಮಗೆ ಮೀಸಲಾತಿ ದೊರೀಲಿಲ್ಲ ಅಂದರೆ ನಾವು ಮುಂದಿನ ತಿಳುವಳಿ ಯಾವ ಥರ ಮಾಡಬೇಕು ಅಂತ ಈ ಸಮಾಜ ತೀರ್ಮಾನ ತಗೋತದೆ. ದಯಮಾಡಿ ಮುಂದೊಂದು ದಿನ ಈಗ ಮಾದೇವಪ್ಪರು ಅಲ್ಲಿ ನಮ್ಮ ನಾಯಕರುಗಳನ್ನ ಅರೆಸ್ಟ್ ಮಾಡಿರೋದು ಕಾನೂನುಬದ್ಧವಾದಂತಲ್ಲ, ಕೂಡಲೇ ಬಿಡುಗಡೆ ಮಾಡಿ ಅವ್ರನ್ನ ಹೋರಾಟಕ್ಕೆ ಅನುವು ಮಾಡಿಕೊಡ್ಬೇಕು. ನಮ್ಮ ತಾಲೂಕಿನಲ್ಲಿರೋಂಥ ದಲಿತ ಮುಖಂಡರು, ಬಲಗೈ ಸಹೋದರರು ಈ ಥರ ತಪ್ಪು ಮಾಹಿತಿ ಮುಂದೆ ಯಾರಿಗೂ ಕೊಡಬೇಡಿ ಅಂತ ಹೇಳಿ ಅಂತ ನಾನು ಇಚ್ಛೆ ಪಡ್ತಾ ಇದ್ದೀನಿ. ಇಂಥ ಒಂದು ತಪ್ಪು ಮಾರ್ಗ ತೋರಿಸೋದು ಸಮಾಜಕ್ಕೆ ಶೋಭೆ ಥರ ಅಂತ ಕೆಲಸ ಅಲ್ಲ. ದಯಮಾಡಿ ಎಲ್ಲರನ್ನ ಆಧಾರದಿಂದ ನಾವು ಇವತ್ತು ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಮೂಲಕ ತಿಳಿಸಿದ್ದೀವಿ. ಅದರಿಂದ ಸಮಸ್ತ ಮಾದಿಗ ಕುಲ ಮತ್ತು ಸೋದರ ಸಂಬಂಧ ಕುಲ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ಬಯಸ್ತೇವೆ. MS ಸ್ವಾಮಿ, ಮಾರ್ಗೋಡ್ನಹಳ್ಳಿ. ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಪರಿಕಲ್ಪನೆ ಸರ್ವರಿಗೂ ಸಮಪಾಲು ಸಮಬಾಳು ಅಂತ ಏನು ಇದೆಯೋ ಅದನ್ನೇ ಒಳ ಮೀಸಲಾತಿ ಅಂದರೆ, ಸರ್ವರಿಗೂ ಸಮಪಾಲು ಸಮಬಾಳು ಅಂದರೆ ಸಮಾಜದ ಕಟ್ಟೆ ವ್ಯಕ್ತಿಗೆ ಸಾಮಾಜಿಕ ನ್ಯಾಯ ಕೊಡೋದೇ ಸಂವಿಧಾನದ ಮೂಲಭೂತ ಹಕ್ಕು. ಅದನ್ನೇ ಒಳ ಮೀಸಲಾತಿ ಅಂತ ಮಾಡ್ತಾ ಇರೋದು. ಮಾದಿಗರ ಒಳ ಮೀಸಲಾತಿ ಅಂದರೆ ಯಾವುದು? ಮಾದಿಗರ ಒಳ ಮೀಸಲಾತಿ ಕೊಡಿ ಅನ್ನೋದು ಸಂವಿಧಾನಿಕ ಹಕ್ಕು.
ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ಸಂವಿಧಾನದಲ್ಲಿ ಅಡಕಗಳನ್ನ ಮಾಡಿದಾರಲ್ಲ, ಅದೇ ದಲಿತರಿಗೆ ಒಳ ಮೀಸಲಾತಿ, ಅದರಲ್ಲಿ ಮಾದಿಗರ ಒಳ ಮೀಸಲಾತಿನೇ ಅವ್ರ ಹಕ್ಕರಿಗೆ ಹೋರಾಟ ಮಾಡ್ತಾ ಇರೋದು. ಆದರೆ ಈ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ನು ಮತ್ತು ಒಳ ಮೀಸಲಾತಿಯ ಮಾದಿಗರ 35 ವರ್ಷದ ಹೋರಾಟದ ಫಲವಾಗಿ ಒಳ ಮೀಸಲಾತಿ ಜಾರಿ ಆಗಲೇಬೇಕು ಅಂತ ಒತ್ತಾಯದ ಮೇರೆಗೆ ಸರ್ಕಾರ ಏಕ ಸದಸ್ಯತ್ವದ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಮುಖಂಡತ್ವದಲ್ಲಿ ಒಂದು ಆಯೋಗನ ರಚನೆ ಮಾಡಿ ಡಾಟಾನ ಹೊಸದಾಗಿ ಎಲ್ಲ ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ ಅಂತ ಏನು ದಲಿತ ಸಮುದಾಯಗಳ ಹೆಸರಿದೆ, ಅದರಲ್ಲಿ ಉಪಜಾತಿ ಅಂದರೆ ಆದಿ ದ್ರಾವಿಡ, ಆದಿ ಕರ್ನಾಟಕ, ಆದಿ ಆಂಧ್ರ ಅಂದರೆ ಅದ್ರ ಎಲ್ಲ ಇದರಲ್ಲೂ ಒಲಿಯ ಮಾದಿಗ ಎಲ್ಲ ಬೆರ್ತೋಗಿದ್ದಾರೆ. ನಿಮಗೆ ಮೀಸಲಾತಿ ಕೊಡೋಕ್ಕೆ ಗೊಂದಲ ಆಯ್ತದೆ, ಸಮೀಕ್ಷೆ ಸರಿ ಇಲ್ಲ ಅನ್ನೋದಕ್ಕೋಸ್ಕರನೇ ಸರ್ಕಾರನೇ ಈಗ ಹೊಸ ಡಾಟಾಕ್ಕೋಸ್ಕರನೇ ಒಳ ಮೀಸಲಾತಿಗೆ ನೇಮಕ ಮಾಡಿದೆ. ಇದರಲ್ಲಿ ನಾನು ಒಬ್ಬ ಮಾದಿಗನಾಗಿ ಹೇಳೋದು, ನಾನು ಹೊಲಗೇರಿಗೆ ಹೋಗ್ಬಿಟ್ಟು ಮಾದಿಗ ಅಂತ ಬರ್ಸಿ ಅಂತ ಹೇಳೋ ರೈಟ್ಸು ನನಗಿಲ್ಲ. ಅದು ಸಂವಿಧಾನದ ಹಕ್ಕಲ್ಲ. ನೀವು ಏನು ಮಾನ್ಯ ತಹಸೀಲ್ದಾರ್ ದಂಡಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೀರಿ, ಇದು ಮೂರ್ಖತನದ ಪರಮಾವಧಿ. ನಾನು ಯಾವುದೇ ಹೊಲಗೇರಿಗೆ ಹೋಗಿ ಮಾದಿಗ ಅಂತ ಬರ್ಸಕ್ ಹಾಕಿಲ್ಲ, ಯಾವುದೇ ಮಾದಿಗೇರಿಗೆ ಹೋಗಿ ವಲಯ ಅಂತ ಬರ್ಸಕ್ ಸಾಧ್ಯನೇ ಇಲ್ಲ. ನಿಮ್ಗೇನಾದ್ರೂ ಸಾಮಾಜಿಕ ನ್ಯಾಯದ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಇಟ್ಕೊಂಡು ಎಲ್ಲ ಕಡೆನೂ ನಾವು ಜೈ ಭೀಮ್ ಅಂತಿರಲ್ಲ, ಮೊದಲು ಸಮಾಜದ ಕಟ್ಟ ಕಡೆ ಒಯ್ಯೋ ವ್ಯಕ್ತಿಗೆ ಸಾಮಾಜಿಕ ನ್ಯಾಯ ದೊರಕಿದೆಯಾ ಅದನ್ನ ಯೋಚನೆ ಮಾಡಿ. ರಾಜಕೀಯವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಈ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ಹಿಂದುಳಿದವ್ರೆ ಅಂದ್ರೆ ಅದು ಮಾದಿಗ ಸಮುದಾಯ. ಅದು ಸಾಮಾನ್ಯ ಜ್ಞಾನ ನಿಮ್ಗಿರ್ಬೇಕು, ನಿಮ್ಮ ರಾಜಕೀಯ ನಾಯಕರುಗಳಿದಾರಲ್ಲ ಆ ಯುವಕರಿಗಿರ್ಬೇಕು. ಯಾಕೆ ಅಂದ್ರೆ ನಿಮ್ಗೆ ಅಧಿಕಾರ ಬಂದಾಗಲೇ ಒಂಥರ, ಅಧಿಕಾರ ಇಲ್ಲದಾಗ ನಾವೆಲ್ಲ ಅಣ್ಣ ತಮ್ಮದಿರು, ನಾವು ಸಹೋದರತ್ವ ಅಂತ ಹೇಳಿ ಅಧಿಕಾರ ಬಂದಾಗ ನಿಮ್ಮ ಅಧಿಕಾರನ ಬಳಸಿ ಅವ್ರನ್ನ ಜೈಲ್ಗೆ ಹಾಕ್ತಿದ್ದೀವಿ ಹೋರಾಟಗಾರನ ಅಂದ್ರೆ ನಿಮ್ಗೆ ಬಾಬಾ ಸಾಹೇಬ್ರ ಅವರ ಬಗ್ಗೆ ಮಾತಾಡೋ ಯೋಗ್ಯತೆ ಇದೆಯಾ? ನಿಮ್ಗೆ ಸಾಮಾಜಿಕ ನ್ಯಾಯದ ಅರಿವಿದೆಯಾ? ಇನ್ನು ಮುಂದೆ ಈ ತರದಾದ್ರೆ ಹೋರಾಟಗಳು, ನಮ್ಮ ಮುಖಂಡರುಗಳು ಯಾರು ಭಾಸ್ಕರ್ ಪ್ರಸಾದ್ ಅವ್ರನ್ನ ಬಂಧಿಸಿದಿರೋ, ಮತ್ತೆ ಅವರ ಹೋರಾಟಗಾರನ ಯಾರು ಬಂಧಿಸಿರೋ, ನೀವು ಕೂಡಲೇ ಅವ್ರನ್ನ ಬಿಡುಗಡೆ ಮಾಡಬೇಕು. ಇಲ್ಲ ಅಂದ್ರೆ ನಿಮ್ಗೆ ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಯಾರು ಇದಕ್ಕೆ ಕುಮ್ಮ ಕೊಡ್ತಾ ಇದ್ದೀರೋ ಅವ್ರಿಗೆ ರಾಜಕೀಯ ಪಾಠನ ಕಲಿಸ್ತದೆ. ಇಡೀ ರಾಜ್ಯದಲ್ಲಿ ಮಾದಿಗ ಸಂಖ್ಯೆ ಒಟ್ಟು 31 ಜಿಲ್ಲೆಗಳಲ್ಲಿ 19 ಜಿಲ್ಲೆಗಳಲ್ಲಿ ಮಾದಿಗ ಸಂಬಂಧಿತ ಜಾತಿಗಳು ಹೆಚ್ಚಿದ್ದಾರೆ. 9 ಜಿಲ್ಲೆಗಳಲ್ಲಿ ವಲಯ ಸಂಬಂಧಿತ ಜಾತಿಗಳು ಹೆಚ್ಚಿದಿರಿ. ಇನ್ನು 3 ಜಿಲ್ಲೆಗಳಲ್ಲಿ ಬಹುತ ಫೀಕುಲ್ ಸಮ ಇದ್ದೀರಿ. ನೀವು ಸರಿಯಾದ ಸಮೀಕ್ಷೆನ ಬರೀ ಈ ಸಮೀಕ್ಷೆ ಡಾಟಾ ನೋಡಿದ್ರೆ ಸಾಕು, ಯಾರ್ಯಾರು ಎಷ್ಟಿದ್ದಾರೆ, ಯಾವ್ಯಾವ ಸಮುದಾಯ ಎಷ್ಟಿದೆ ಅಂತ ಗೊತ್ತಾಯ್ತದೆ. ನೀವೇನಿದ್ರು ಹೋರಾಟ ಮಾಡಬೇಕು ಅಂದ್ರೆ ನಿಮ್ಮ ಶೋಷಿತ ಸಮುದಾಯದ ಹಕ್ಕುಗಳ ಕಸ್ಕೊತಾವ್ರಲ್ಲ, ಯಾರು ಟಚಬಲ್ ಎಸ್ಸಿಗಳು ಅಂತ ಅವ್ರ ವಿರುದ್ಧ ಹೋರಾಟ ಮಾಡ್ರಿ. ನೀವು ಹೇಳ್ತಿರಲ್ರಿ ಬೇಡ ಜಿಂಗಮ್ಮ ಅಂದ್ಬಿಟ್ಟು ಸರ್ಟಿಫಿಕೇಟ್ ತಗೊಂಡು SC ಅಂದ್ಬಿಟ್ಟು ಸಮುದಾಯದ ಶೋಷಿತ ಸಮುದಾಯಗಳ ಹಕ್ಕನ್ನ ಕಸಿತಾ ಇದ್ದಾರೆ. ಅವ್ರ ಬಗ್ಗೆ ಹೋರಾಟ ಮಾಡೋ ನೈತಿಕ ಹಕ್ಕಿಲ್ಲ. ಇಲ್ಲಿ ಮಾದಿಗರ ಮೇಲೆ ಹೋರಾಟ ಮಾಡೋಕ್ಕೆ, ಅವ್ರ ಮೇಲೆ ಹೋರಾಟ ಮಾಡೋದು ಹತ್ತಿಕ ಮಾಡ್ತಿರಲ್ಲ, ನಿಮ್ಗೆ ನಾಚಿಕೆ ಆಗಿಲ್ವಾ? ನಿಮ್ಗೆ ಸಾಮಾಜಿಕ ನ್ಯಾಯದ ಅರಿವಿಲ್ವಾ? ನೀವು ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ವಿಮರ್ಶೆ ಮಾಡ್ಕೊಂಡು ತಿದ್ಕೊಳ್ಳದೆ ಹೋದ್ರೆ ಇಡೀ ರಾಜ್ಯದಲ್ಲಿ ಮಾದಿಗರು ಏನು ಅಂತ ಮುಂದಿನ ದಿನಗಳಲ್ಲಿ ತೋರಿಸ್ತೀವಿ, ಮತ್ತೆ ಹೋರಾಟ ತೀವ್ರಗೊಳಿಸ್ತೀವಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ನಾವು DSS ಸಂಚಾಲಕರು, KR ನಗರ ತಾಲೂಕು, MS ಮಲ್ಲೇಶ್. ಏನು ಇವತ್ತು ಮಾನ್ಯ ತಹಶೀಲ್ದಾರರಿಗೆ ನಾವು ಮನವಿ ಕೊಟ್ಟಿದ್ದೀವಿ. ಆ ವಿಚಾರದ ಬಗ್ಗೆ ನಮ್ಮ ಮುಖಂಡರು ಬಹಳಷ್ಟು ವಿಚಾರಗಳನ್ನು ಮಾತಾಡಿದ್ದಾರೆ. ಒಂದು ವಿಷಯನ ನಾವು ಸ್ಪಷ್ಟಪಡಿಸೋದಕ್ಕೆ ಬಯಸ್ತೀನಿ. ಏನದು ಅಂತ ಹೇಳಿದ್ರೆ, ಎಲ್ಲ ನಮ್ಮ ಇತರೆ ಜನಾಂಗದವ್ರು ಯಾರಿದ್ದಾರೆ ಅವ್ರೆಲ್ರಿಗೂ ಒಂದು ಅನುಮಾನ ಇದೆ. ಏನದು ಅಂತ ಹೇಳಿದ್ರೆ, ಒಳ ಮೀಸಲಾತಿಯಲ್ಲಿ ಮಾದಿಗರಷ್ಟೇ ಸಮಾನವಾಗಿ ವಲಯರಿಗೂ ಸಹಿತ ಉಪಯೋಗ ಇದೆಯಲ್ಲ, ಆದರೆ ವಲಯರು ಅದನ್ನು ಯಾಕೆ ವಿರೋಧ ಮಾಡ್ತಿದ್ದಾರೆ ವಲಯ ಸಮುದಾಯದವರು ಅನ್ನೋದೊಂದು ಅನುಮಾನ ಇದೆ. ಇದಕ್ಕೆ ಸ್ಪಷ್ಟತೆ ಕೊಡೋದಕ್ಕೆ ನಾನು ಬಯಸ್ತೀನಿ. ಅದೇನು ಅಂತ ಹೇಳಿದ್ರೆ, ಈಗಾಗಲೇ ನಮ್ಮ ಮುಖಂಡರು ಹೇಳ್ದಂಗೆ ಈ ನಮ್ಮ SC ಸೌಲಭ್ಯಗಳನ್ನು ಅತಿ ಹೆಚ್ಚು ಪಡಿತಿರುವಂಥ ಜಾತಿಗಳು ಯಾವ್ಯಾವುದು ಅಂತಂದರೆ ಕೊರಮ, ಲಂಬಾಣಿ ಮತ್ತು ಬೋವಿ, ಕೊಲಂಬೋ ಅಂತ ಏನು ನಾವು ಕರಿತೀವಿ, ಇವರು ಅತಿ ಹೆಚ್ಚು SC ಸೌಲಭ್ಯಗಳನ್ನು ಪಡ್ಕೋತಾ ಇದ್ದಾರೆ. ಇವರು ಸ್ಪರ್ಶ ಜಾತಿಗಳು. ಇವರನ್ನ ತಂದು SCಗೆ ಸೇರಿಸಿ ನಮ್ಮ ಸೌಲಭ್ಯಗಳನ್ನು ಕಿತ್ಕೊಂಡು ಹೋಗ್ತಾ ಇದ್ದಾರೆ. ಆದರೂ ಸಹಿತ ನಮ್ಮ
ಸಹೋದರ ಜಾತಿಯಾದಂಥ ಒಲೆಯರ್ಗೆ ಅದು ಕಾಣಿಸ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅವರಿಗೆ ಮಾದಿಗರಿಗೆ ಮಾತ್ರ ಸೌಲಭ್ಯ ಸಿಗಬಾರ್ದು. ಬೇರೆ ಜಂಗಮನ ಕಿತ್ಕೊಂಡು ಹೋಗ್ಲಿ ತೊಂದರೆ ಇಲ್ಲ, ಬೋವಿ ತಗೊಂಡೋಗ್ಲಿ ತೊಂದರೆ ಇಲ್ಲ, ಒಡ್ರು ತಗೊಂಡೋಗ್ಲಿ ತೊಂದರೆ ಇಲ್ಲ, ಕೊರಮೂರು ತಗೊಂಡೋಗ್ಲಿ, ಕೊರ್ಚರ್ ತಗೊಂಡೋಗ್ಲಿ, ಅವ್ರಿಗೆ ತೊಂದರೆ ಇಲ್ಲ. ಆದರೆ ನಮಗೆ ಮಾತ್ರ ಸಿಗಬಾರ್ದು. ಇದು ಏನನ್ನು ಸೂಚಿಸ್ತದೆ ಅಂದರೆ, ಹಳೇದೊಂದು ಅರುಣ್ ಕುಮಾರ್ ಕತೆ ಇತ್ತು. ನಾನು ಈ ಮೂಲಕ ಅದನ್ನು ಹೇಳೋದಕ್ಕೆ ಬಯಸ್ತೀನಿ. ಏನದು ಅಂತ ಹೇಳಿದ್ರೆ, ಇಬ್ರು ಕೂತ್ಕೊಂಡು ತಪಸ್ ಮಾಡ್ತಾ ಇದ್ರಂತೆ. ತಪಸ್ ಮಾಡ್ತಿರ್ಬೇಕಾದ್ರೆ ದೇವ್ರ ಪ್ರತ್ಯಕ್ಷ ಆದ್ರು. ಪ್ರತ್ಯಕ್ಷ ಆಗಿ ಮೊದಲನೇ ಅವನ ಹತ್ರ ಪ್ರತ್ಯಕ್ಷ ಆಗ್ಬಿಟ್ರು. ಪ್ರತ್ಯಕ್ಷ ಆಗೋದನ್ನ ಕೇಳಿದ್ರಂತೆ, ಏನದು ಅಂತಂದ್ರೆ, ಅಪ್ಪ ನಿನ್ಗೆ ಏನು ಬರಬೇಕು ಕೇಳಯ್ಯ ಅಂತ. ಅವನನ್ನಂತೆ, ಸ್ವಾಮಿ ಅವನು ಏನು ಕೇಳ್ತಾನೋ ಆದರೆ 2 ಕೊಡಿ ನನಗೆ ಅಂತ. ಸರಿ ಆಯಿತು ಮುಗೀತು ಅಂತ ಇವನ ಹತ್ರ ಬಂದರು. ಇವನು ಕಂಡ್ಬಿಟ್ಟ. ಅವಾಗ ಕೇಳಿದ್ರು, ನಿನಗೇನು ಬರಬೇಕು ಅಂತ. ಆಗ ದೇವ್ರನ್ನ ಕೇಳಿದೆ, ಇವನು ಅವನೇನು ಕೇಳಿದ್ದ ಅಂತ. ಅಪ್ಪ ಅವನೇನು ಕೇಳವನೆ ಅಂದರೆ, ನೀನು ಏನು ಕೇಳಿದ್ಯೋ ಆದರೆ 2 ಕೇಳವನೆ. ಸರಿಯಾಗಿ ಇವನು ಹೊಟ್ಟೆಗೆ ಶುರು ಆಗ್ಬಿಡ್ತು. ಏನದು ಅಂತಂದರೆ, ಸ್ವಾಮಿ ನನಗೆ 1 ಕಣ್ಣು ಹೋಗ್ಬೇಕು, 1 ಕೈ ಹೋಗ್ಬೇಕು, 1 ಕಾಲು ಹೋಗ್ಬೇಕು ಅಂತ ವರ ಕೊಡಿ ಅಂತ ಕೇಳಿದ್ನಂತೆ. ಯಾಕೆ ಅಂತಂದ್ರೆ ಹೊಟ್ಟೆ ಕಿಚ್ಚು. ನನಗೆ 1 ಕಣ್ಣು 1 ಕೈ 1 ಕಾಲು ಹೋದ್ರೂ ಪರವಾಗಿಲ್ಲ, ಅವನಿಗೆ 2 ಕೈ 2 ಕಣ್ಣು 2 ಕಾಲು ಹೋಗ್ಬೇಕು ಅನ್ನೋ ಮನಸ್ಥಿತಿಯಿಂದ ಸ್ಪಷ್ಟವಾಗಿ ಹೇಳ್ತೀನಿ, ನಮ್ಮ ವಲಯ ಸಮುದಾಯದವರು, ನಮ್ಮ ಸಹೋದರರು, ನಾವು ಈ ಒಳ ಮೀಸಲಾತಿಯಲ್ಲಿ ಅವರಿಗೂ ಸಹಿತ ನಮಗಿಂತ 1% ಹೆಚ್ಚು ಬರಲಿ ಅಂತಲೇ ಬಯಸ್ತೀವಿ ವಿನಃ ನಾವು ಕಡಿಮೆ ಬರಲಿ ಅಂತ ಅವ್ರನ್ನ ನಾವು ಬಯಸೋದಿಲ್ಲ, ಅವರು ಕೆಡಕ್ ಬಯಸೋದಿಲ್ಲ. ಆದರೆ ಇಂಥ ದುಷ್ಟ ಮನಸ್ಥಿತಿ ಇರುವಂತಹ ನಮ್ಮ ಸಹೋದರ ಸಮುದಾಯವಾದಂತಹ ವಲಯ ಸಮುದಾಯದವರು ತಿಳ್ಕೋಬೇಕು, ನಾವು ಅವ್ರ ಸಹೋದರರು, ನಮ್ಮ ಸೌಲಭ್ಯಗಳನ್ನು ನಮ್ಮಷ್ಟೇ ನಮಗೂ ನಿಮಗೂ ಸೇಮ್ ಸೌಲಭ್ಯಗಳಿದ್ದಾವೆ. ಆದರೆ ನೀವು ಸ್ವಲ್ಪ ನಮ್ಮ ಅಣ್ಣ ತಮ್ಮದಿರಾಗಿ ಜಾಸ್ತಿ ಊಟ ಮಾಡ್ತಾ ಇದ್ದೀರಿ, ನಮಗೆ ಸ್ವಲ್ಪ ಕಡಿಮೆ ಸಿಗ್ತಾ ಇದೆ. ನಾವೇನು ಕೇಳ್ತಾ ಇದ್ದೀವಿ ಅಂತಂದರೆ, ನಮಗೂ ಸ್ವಲ್ಪ ಕೊಡ್ರಪ್ಪ ಅಂತ ನಾವು ಕೇಳ್ತಾ ಇದ್ದೀವಿ ಅಷ್ಟೇ. ಆದರೆ 3ನೇ ಒಂದು ಕಿತ್ಕೊಂಡು ಹೋಗ್ತಿದ್ದೀವಲ್ಲ, ಅದರ ಬಗ್ಗೆ ನಿಮ್ದೇನು ಅಬ್ಜೆಕ್ಷನ್ ಇಲ್ಲ. ಹಾಗಾಗಿ ದಯಮಾಡಿ ನೀವು ನಿಮ್ಮ ಮನಸ್ಥಿತಿಯನ್ನು ಬದಲಾಯಿಸ್ಕೊಳ್ಳಿ. ಬರೀ ಬಾಯಲ್ಲಿ ಮಾದಿಗರು ನಮ್ಮ ಸಹೋದರರು ಅಂತ ಹೇಳಿದ್ರೆ ಸಾಲದು. ನಿಮ್ಮ ಅಂತರಾತ್ಮದಲ್ಲಿ ಮಾದಿಗ ಜಾತಿ ನಮ್ಮ ಸಹೋದರ ಜಾತಿ ಅಂತ ನಾವೇನಾದರೂ ನಿಂತರೆ ಖಂಡಿತ ಇಡೀ ನಮ್ಮ ಸಮಾಜಕ್ಕೆ ಅದು ಒಳ್ಳೆಯದಾಗುತ್ತೆ ಅಂತ ಹೇಳೋದಕ್ಕೆ ಬಯಸ್ತೇನೆ. ಜೊತೆಗೆ ಎಚ್ ಸಿ ಮಹದೇವಪ್ಪನವರ ನಡವಳಿಕೆಗಳು ಸದನದಲ್ಲಿ ಒಂದೇ ಒಂದು ಬಾರಿ ಸಹಿತ ಅವರು ಒಳ ಮೀಸಲಾತಿ ವಿಚಾರದ ಬಗ್ಗೆ ಮಾತಾಡೋದಿಲ್ಲ. ಯಾವುದೇ ಛಲವಾದಿ ಅಥವಾ ವಲಯ ಸಮುದಾಯದ ನಾಯಕರುಗಳು ಅದ್ರ ಬಗ್ಗೆ ಮಾತಾಡೋದಿಲ್ಲ. ಈ ಎಲ್ಲವನ್ನ ನೋಡಿದಾಗ ನಮ್ಗೆ ಅನ್ಸುತ್ತೆ ಇವರು ಅತ್ಯಂತ ಪ್ರಬಲ ಮಾದಿಗ ವಿರೋಧಿಗಳು ಅಂತಲೇ ಅನ್ಸುತ್ತೆ ಇವರು. ಯಾಕೆ ಅಂತ ಹೇಳಿದ್ರೆ, ಯಾರು ಬೇಕಾದರೂ ಉದ್ಧಾರ ಆಗಲಿ, ನಮಗೆ ಸೌಲಭ್ಯ ಕಿತ್ತಾಕಿದ್ರೂ ಪರವಾಗಿಲ್ಲ, ಆದರೆ ಮಾದಿಗರಿಗೆ ಮಾತ್ರ ಸೌಲಭ್ಯ ಸಿಗಬಾರ್ದು ಅನ್ನುವಂತಹ ನಿಮ್ಮ ಈ ದ್ವಂದ್ವವಾದಂತಹ ಈ ಒಂದು ನೀತಿಗೆ ನಮ್ಮ ಧಿಕ್ಕಾರವನ್ನು ಹೇಳ್ತಾ, ನಾನು ಸುರೇಶ್ ಮಧುವನ ಅಂತೇಳಿ ಪ್ರಗತಿಪರ ಚಿಂತಕ, ಮಾದಿಗ ಮುಖಂಡ, ಈ ಮೂಲಕ ತಮ್ಮೆಲ್ಲರಲ್ಲಿ ನಾನು ವಿನಂತಿ ಮಾಡ್ತಾ ಇದ್ದೀನಿ.